ರಾಜ್ಯದ ನೆಲ ಜಲ ವಿಷಯವಾಗಿ ನಾವು ಯಾವತ್ತೂ ರಾಜಕೀಯ ಮಾಡಿಲ್ಲ. ಕೆಲವರು ರಾಜಕೀಯ ಮಾಡ್ತಾ ಇದ್ದಾರೆ, ಅದನ್ನ ನಾವು ತಲೆಕೆಡಿಸಿಕೊಂಡಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಅವರು ನವಲಗುಂದ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆಯಲ್ಲಿ ಮಹದಾಯಿ ಕಳಸಾ ಬಂಡೂರಿ ರೈತ ಹೋರಾಟ ವೇದಿಕೆಗೆ ಆಗಮಿಸಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತರು ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದರು. ಮಹದಾಯಿ ನೀರು ಮಲಪ್ರಭೆಗೆ ಸೇರಿ ಯಲ್ಲಮ್ಮನ ಪಾದದಿಂದ ಬದಾಮಿ ಬನಶಂಕರಿ ಪಾದಕ್ಕೆ ಹರಿಯುವವರೆಗೂ ನಾವು ನಿಮ್ಮ ಜೊತೆ ಹೋರಾಟಕ್ಕೆ ಸದಾ ಇರುತ್ತೇವೆ ಎಂದರು. ಈ ವೇಳೆಯಲ್ಲಿ ಎಬಿ ಹಿರೇಮಠ್, ಗಂಗಪ್ಪ ಮನವಿ, ದೇವರಾಜ್ ದಾಡಿಬಾವಿ, ಬಿಬಿ ಗಂಗಾಧರ ಮಠ್, ಶಂಕರಗೌಡ ದಾನಪ್ಗೌಡ್, ರೈತ ಹೋರಾಟಗಾರರಾದ ಸುಭಾಸ್ ಗೌಡ ಪಾಟೀಲ್, ಮಲ್ಲೇಶ್ ಉಪ್ಪಾರ್, ಬಸನಗೌಡ ಹುಣಸಿಕಟ್ಟೆ, ಮುರುಗಪ್ಪ ಪಲ್ಲೇದ್, ರವಿ ತೋಟದ್, ಬಸಪ್ಪ ಮುಪ್ಪಯ್ಯನವರ್, ಸಿದ್ದಲಿಂಗಪ್ಪ ಹಳ್ಳದ್, ನಿಂಗಪ್ಪ ತೋಟದ್, ಗಂಗಪ್ಪ ಸಂಗಟಿ, ಗುರಪ್ಪ ಗಡ್ಡಿ, ಸಂಗಪ್ಪ ನಿಡಮಣಿ ಇನ್ನೂ ಅನೇಕ ರೈತರು ಭಾಗವಹಿಸಿದ್ದರು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ನವಲಗುಂದ. ರಾಜ್ಯದ ನೆಲ ಜಲ ವಿಷಯ ಬಂದಾಗ ನಾವು ರಾಜಕಾರಣ ಮಾಡಿದ್ವಿ. ಕೆಲವರು ಮಾಡಿದರೂ ಕೂಡ ನಾವು ಅದನ್ನು ತಲೆಗೆ ತಗೊಂಡಿಲ್ಲ. ಮೊಟ್ಟ ಮೊದಲನೇದಾಗಿ ಗೋವಾ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಸರಿಯಲ್ಲ. ನಮ್ಮ ರಾಜ್ಯದ ಹಿತಾಸಕ್ತಿ ಮಾಡೋ ಸಲುವಾಗಿ ನಾವು ಏನು ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಅವ್ರು ಮಾತನಾಡುವಂಥ ಹಕ್ಕು ಅವ್ರಿಗಿಲ್ಲ. ನಾನು ಗೋವಾ ಮುಖ್ಯಮಂತ್ರಿಗಳ ನಡೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ. ನಂಬರ್ 2, ಇವತ್ತು ಇದೊಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ನಮ್ಮದು ಹೋರಾಟ ಕಳಸಾ ಬಂಡೂರಿ ನೀರನ್ನು ಪ್ರಾರಂಭ ಮಾಡಬೇಕಂತೆ ಯಡಿಯೂರಪ್ಪನವರು, ಈಶ್ವರಪ್ಪನವರು ನೀರಾವರಿ ಸಚಿವರಿಗೆ ಪ್ರಾರಂಭ ಮಾಡಿದ್ದು. ನಾನು ನೀರಾವರಿ ಸಚಿವ ಆದಮೇಲೆ ಅದಕ್ಕೆ 200 ಕೋಟಿ ರೂಪಾಯಿನ ಖರ್ಚು ಮಾಡಿ ಕೆನಲನ್ನು ಲಿಂಕ್ ಮಾಡುವಂಥ ಕೆನಲನ್ನು ನಾವು ಆಗಲೇ ಮಾಡಿದ್ದೇವೆ. ಮಹದಾಯಿಯಿಂದ ಮಲಪ್ರಭಾಗೆ ನೀರು ಹೆಂಗೆ ಬರಬೇಕನ್ನುವಂಥ ಲಿಂಕ್ ಮಾಡಿರುವಂಥ ಕಳಸ ಮಾಡಿದ್ದೇವೆ. ಬಂಡೂರಿದು ಉಳಿದಿದೆ. ಬಂಡೂರಿದು ಈ ರಾಜ್ಯದ ಸರ್ಕಾರ ಅದರ ಮೇಲೆ ಕ್ರಮವನ್ನು ತೆಗೆದುಕೊಂಡು. 3ನೇದಾಗಿ ಇವತ್ತು ಅದಕ್ಕೆ ಟ್ರಿಬ್ಯುನಲ್ ಆದೇಶ ಆಯಿತು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಆದೇಶ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಆಯಿತು. ಆದಮೇಲೆ 4 ವರ್ಷ ಚೇರ್ಮನ್ಗೆ ಆಫೀಸ್ ಕೂಡ ಕೊಡಲಿಲ್ಲ. ಮತ್ತೆ ಅದಕ್ಕೆ ಹೋರಾಟ ಮಾಡಬೇಕಾಯ್ತು. ನಾವು 4 ವರ್ಷದ ನಂತರ ಕೆಲಸ ಶುರುವಾಗ್ತದೆ. ಆ ಟ್ರಿಬ್ಯುನಲ್ ಆದೇಶ ಬಂದು ಮತ್ತೆ 3 ವರ್ಷ ಹಂಗೆ ಬಿದ್ದಿತ್ತು. ನಾನು ಮುಖ್ಯಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ಹೋಮ್ ಮಿನಿಸ್ಟರ್ ಆದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅದನ್ನು ಒಪ್ಪಿಸಿ ಎಲ್ಲಕ್ಕಿಂತ ದೊಡ್ಡ ಕೆಲಸ ಇವತ್ತು ಟ್ರಿಬ್ಯುನಲ್ ಆದೇಶ ಆಗಿದೆ. ಟ್ರಿಬ್ಯುನಲ್ ಆದೇಶವನ್ನು ನಾವು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದೀವಿ. ಅಂದರೆ ಇನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. 2ನೇದಾಗಿ ಅದಕ್ಕೆ DPR ಮಾಡಬೇಕಾಗಿತ್ತು. DPR ಮಾಡಿಸಿ ಅದು ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟು. 3ನೇದಾಗಿ ಪರಿಸರದಾಗ ಒಂದು ಕ್ಲಿಯರೆನ್ಸ್ ಬೇಕಾಗಿತ್ತು. ನಾವೇ ಮುಖ್ಯಮಂತ್ರಿ ಇದ್ದಾಗ ಪರಿಸರ ಕ್ಲಿಯರೆನ್ಸ್ ಕೂಡ ಆಯಿತು. ಈಗ ಉಳಿದಿರುವಂಥದ್ದು ಸುಮ್ಮನೆ ನೆಪಕ್ಕೆ ಗೋವಾದವರು ಮುಂದೆ ಹಾಕ್ಕೊಂಡು ಕೊಡ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದು ಕೇಸ್ ಹಾಕ್ತಾ ಇದ್ದಾರೆ. ಪರಿಸರ ಆದಮೇಲೆ ಮುಗೀತು. ಆದರೂ ಕೂಡ ಅದು ವನ್ಯಜೀವಿ ಅಂತಂದು ಮಾಡಿದ್ದಾರೆ. ಅವ್ರಿಗೆ ಅಧಿಕಾರನೇ ಇಲ್ಲ, ಹಕ್ಕ ಇಲ್ಲ. ನಮ್ಮ ರಾಜ್ಯದಲ್ಲಿರುವಂಥ ವನ್ಯಜೀವಿಯನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ಹೌದಲ್ಲ. ಆದ್ದರಿಂದ ಈಗ ಅದನ್ನು ಕೂಡ ಈಗ ನಮ್ಮ ಮಂತ್ರಿಗಳಿಗೆ ನಾವು ಸಂಪೂರ್ಣವಾಗಿ ನಾನೇ ಹೋಗಿ ತಿಳಿಸಿದ್ದೀನಿ. ಈ ವಾರ, ಈ ಸೋಮವಾರದಿಂದ ಶನಿವಾರವರೆಗೂ ಒಂದು ಸಮಯವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರು, ಗದ್ದಿಗೌಡರು, ಇನ್ನೊಂದು 3 ಜನ ಸಂಸತ್ ಸದಸ್ಯರು ಏನು ಮಹದಾಯಿ ವ್ಯಾಪ್ತಿಯಲ್ಲಿ ಬರ್ತದೆ ನಾವೆಲ್ಲರೂ ಸೇರಿ ಹೋಗಿ ಭೇಟಿಯಾಗಿ ಈಗಾಗಲೇ ಅವ್ರು ಕನ್ವಿನ್ಸ್ ಆಗಿದ್ದಾರೆ. ಇನ್ನಷ್ಟು ಕೆಲವು ವಿಚಾರಗಳಿದ್ದಾವೆ, ಅವ್ರನ್ನ ಮಾತಾಡಿ ಆದಷ್ಟು ಬೇಗನೆ ಒಂದು ಒಳ್ಳೆಯ ಸುದ್ದಿಯನ್ನು ಮಹದಾಯಿ ಹೋರಾಟಗಾರರಿಗೆ ನಾವು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿ ನಿಮ್ಮ ಜೊತೆಗೆ ನಾವಿದ್ದೀವಿ. ಶಂಕರ ಮೊದಲು ಹೋದೇವಿ, ನಿನ್ನೆನೂ ಇರ್ತೀವಿ, ನಾಳೆನೂ ಕೂಡ ಇರ್ತೇವೆ. ಸರ್ಕಾರ ಬರ್ತೈತೆ ಹೋಗ್ತೈತಿ, ಅಧಿಕಾರ ಬರ್ತೈತಿ ಹೋಗ್ತೈತಿ. ಆದರೆ ಎಲ್ಲಿವರೆಗೂ ಮಹದಾಯಿಯ ನೀರು ಮಲಪ್ರಭೆಗೆ ಸೇರಿ ಮಲಪ್ರಭೆಯಿಂದ ರೇಣುಕಾ ಯಲ್ಲಮ್ಮನ ಪಾದದಿಂದ ಬಾದಾಮಿ ಬನಶಂಕರಿ ಪಾದದವರೆಗೂ ಹರಿಯೋದಿಲ್ವೋ ಅಲ್ಲಿವರೆಗೂ ನಾವು ನಿಮ್ಮ ಜೊತೆಗೆ ಹೋರಾಟಕ್ಕೆ ನಾವು ನಿಲ್ತೇವೆ ಅನ್ನೋಂಥ. ಇಲ್ಲೇನು ಮುಂದಿನ ವಾರ ಏನು ಪ್ರಗತಿ ಆಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಆಮೇಲೆ ಮುಂದಿನ ಹೋರಾಟ ರೂಪರೇಷ
ನಾವೇನು ಹಾಕ್ಕೊಳ್ತೀವಿ ಅದಕ್ಕೆ